ಮೈಸೂರಿನ ಮೂಡಾದಲ್ಲಿ ಮೂಡಾಗೆ ಸಂಬಂಧಪಟ್ಟಂತಹ ಭೂಮಿಯನ್ನ ಪ್ರಭಾವಿಗಳಿಗೆ ಹಂಚಿದಂತಹ ಆರೋಪ ಅಕ್ರಮವಾಗಿ. ಹಾಗಾಗಿ ಮೂಡಾ ಪ್ರಾಧಿಕಾರದ 18 ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಮೈಸೂರು ಲೋಕಾಯುಕ್ತದಿಂದ ನೋಟಿಸ್ ಜಾರಿಯಾಗಿದೆ. ಹಿನಕಲ್ ಸರ್ವೆ ನಂಬರ್ 89ರ ನಿವೇಶನ 350 ಪ್ರಭಾವಿಗಳಿಗೆ ಹಂಚಿಕೆಯಾಗಿದೆ. 2017ರಲ್ಲಿ ಕರ್ತವ್ಯ ನಿರ್ವಹಿಸಿದ್ರಲ್ಲ, ಅವಾಗ ಹಂಚಿಕೆಯಾಗಿರೋದು. ಆ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಮತ್ತೊಂದು ಕಡೆ ಮೂಡಾ ಆಯುಕ್ತರ ಮನೆ ಬಳಿಯ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿದೆ. ನಿರ್ವಹಣಾ ಅಧಿಕಾರಿಗಳಿಂದ ಈಗ ಮಾಹಿತಿಯನ್ನು ಕೇಳಿದ್ದಾರೆ ಮೂಡಾ ಆಯುಕ್ತ ರಘುನಂದನ್ ಅವರು. ಸಿಸಿಟಿವಿ ಡಿವಿಆರ್ ನಾಪತ್ತೆ ಆಗ್ಬಿಟ್ಟಿದಂತೆ. ವೆರಿ ಸಿಂಪಲ್, ಸಾಕ್ಷ್ಯ ನಾಶಗಳು ಅಂತ ಸಾಕ್ಷ್ಯ ನಾಶವನ್ನು ಮಾಡಿದ್ದಾರೆ. ಹೆಂಗೆ ಅದು ಸಿಸಿಟಿವಿ ಡಿವಿಆರ್ ಎಲ್ಲ ನಾಪತ್ತೆ ಆಗುತ್ತೆ? ಅಕ್ರಮಗಳು ನಡೆದಿದೆ ಅಂತಕ್ಕಂಥದ್ದನ್ನು ಈ ಅಧಿಕಾರಿಗಳು ಪದೇ ಪದೇ ಸಾರಿ ಹೇಳ್ತಾ ಇದ್ದಾರೆ. ಸಾಕ್ಷಿಗಳನ್ನು ಅವರೇ ಬಿಟ್ಕೊಡ್ತಾ ಇದ್ದಾರೆ. ವೆರಿ ಸಿಂಪಲ್. ಒಂದು, ಹಿನಕಲ್ನಲ್ಲಿ 350 ಪ್ರಭಾವಿಗಳಿಗೆ ಸೈಟ್ ಏನು ಹಂಚಿಕೆ ಆಗಿತ್ತಲ್ಲ, ಸೊ ಅದು. ಮತ್ತೊಂದು ಇದು. ಈ ಎರಡು ಡೆವಲಪ್ಮೆಂಟ್ಸ್ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರತಕ್ಕಂಥದ್ದು. ಮೂಡಾ ಆಯುಕ್ತರ ಅಧಿಕೃತ ನಿವಾಸದಲ್ಲಿ ಸಿಸಿ ಕ್ಯಾಮೆರಾಗಳು ಮತ್ತು ಡಿವಿಆರ್ ಕಾಣೆಯಾಗಿದೆ ಅನ್ನೋ ಸ್ಥಿತಿಯಾಗಿದೆ. ಸೊ ಅಲ್ಲೂ ಕೂಡ ಇಲ್ಲ. ಏನು ಸರ್ ಅದು? ಸಿಸಿ ಕ್ಯಾಮೆರಾ ಯಾವತ್ತಿಂದ ಇತ್ತು ಅಲ್ಲಿ? ನನ್ನ ದೃಷ್ಟಿಗೆ ಇವತ್ತು ದಿನಪತ್ರಿಕೆಗಳು ನೋಡಿದೆ. ಆಮೇಲೆ ಸುಮಾರು ಜನ ಮಾಧ್ಯಮ ಮಿತ್ರರೆಲ್ಲ ಇದ್ರ ಬಗ್ಗೆ ಕೇಳಿದ್ರು. ಹಾಗಾಗಿ ಈಗ ನಾನು ಹೊಸದಾಗಿ ಬಂದಿರೋದ್ರಿಂದ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಇಮ್ಮಿಡಿಯೇಟ್ಲಿ ನಮ್ಮ ಈ ಮೂಡಾ ಆಸ್ತಿಗಳನ್ನೆಲ್ಲ ನಮ್ಮ ಬಿಲ್ಡಿಂಗ್ ಸೆಕ್ಷನ್ ಅಂತ ಒಂದಿರುತ್ತೆ, ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಸದರಿ ಸಂಬಂಧಪಟ್ಟವ್ರಿಗೆ ಇಮ್ಮಿಡಿಯೇಟ್ಲಿ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಬಂದಿರೋ ಪತ್ರಿಕೆಗಳಲ್ಲೂ ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಏನಿತ್ತು ಅಲ್ಲಿ CCTV ಕ್ಯಾಮ್ರಾಗಳು ಇತ್ತಾ ಇಲ್ವಾ, ಏನಾಗಿದೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಇಮ್ಮಿಡಿಯೇಟ್ಲಿ ತುರ್ತಾಗಿ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಆ ವರದಿ ಬಂದ ನಂತರ ನಾನು ತಮಗೆ ರಿಯಾಕ್ಟ್ ಮಾಡ್ತೀನಿ ಏನಾಗಿದೆ. ನಾನು ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ. ಅವರು ನಮಗೆ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ನಮ್ಮ ಸೂಪರ್ಡೆಂಟ್ ಇಂಜಿನಿಯರ್ಗೆ ನೋಟಿಸ್ ಕೊಟ್ಟಿದ್ದೀನಿ. ಒಂದು ಎಲ್ಲ ಚೆಕ್ ಮಾಡಿಕೊಂಡು ಏನೇನಿದೆ ಅಂತ ಒಂದು ವರದಿ ಕೊಡಿ ಅಂತಬಿಟ್ಟು ನಾನು ಅವ್ರಿಗೆ ಕೇಳಿದ್ದೀನಿ. ವರದಿ ಬರುತ್ತೆ, ವರದಿ ಬಂದ ಮೇಲೆ ಹೇಳ್ತೀನಿ. ಸರ್ಕಾರಿ ನಿವೇಶನ ಅದೇ ಕೇಳಿದ್ದೀನಿ. ಇವ್ರೆ ಹಾಕಿದ್ರಾ, ಏನಾಗಿತ್ತು, ಏನು ಈ ಥರ ಬಂದಿದೆ ಅಂದ್ಬಿಟ್ಟು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದೆಲ್ಲ ಅವ್ರ ದೃಷ್ಟಿಗೆ ತೊಗೊಂಡ್ಬಂದು ಇದ್ರ ಬಗ್ಗೆ ತುರ್ತಾಗಿ ವರದಿ ಕೊಡಿ ಅಂತ ಕೇಳಿದ್ದೀನಿ. ಬಂದ ಮೇಲೆ ನಾನು ನಿಮಗೆ ರಿಯಾಕ್ಟ್ ಮಾಡ್ತೀನಿ. ನಾನು ಅವರು ಹೊಸಬ್ರೆ ಬಂದಿರೋದು, ಅವ್ರಿಗೂ ಐಡಿಯಾ ಇಲ್ಲ. ಹಾಗಾಗಿ ಎಲ್ಲ ಪರಿಶೀಲಿಸಿ ವೆರಿಫೈ ಮಾಡಿ ಸ್ಟಾಕ್ ರಿಜಿಸ್ಟ್ರು ಎಲ್ಲ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮೊದಲನೇದಾಗಿ ಲೋಕಾಯುಕ್ತದವರು 18 ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಅಲ್ಲೂ ಅಕ್ರಮ ಆಗಿದೆ ಅಂತನಾ? ಅದರ ಬಗ್ಗೆ ಮಾಹಿತಿ ಏನು? ಮತ್ತೊಂದು ಕಡೆ ಖುದ್ದು ಮೂಡಾ ಆಯುಕ್ತರಿಗೆ ಅವ್ರ ಮನೆಯಲ್ಲಿ ಇದ್ದಂತಹ CCTV ಬಗ್ಗೆನೇ ಮಾಹಿತಿ ಗೊತ್ತಿಲ್ವಾ? ಇದೇನಾದ್ರು ಸಾಕ್ಷಿ ನಾಶ ಆಗಿದೆ ಅಂತ ಅನುಮಾನನ ಅಂತ? ಅರವಿಂದ್, ಮೊದಲನೇದಾಗಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನು ಈಗ ಕೇಳಿ ಬರ್ತಾ ಇರುವಂಥ 50-50 ಅನುಪಾತಕ್ಕೂ ಈ ವಿವಾದಕ್ಕೂ ಸಂಬಂಧ ಇಲ್ಲ. ಇದು ಪ್ರತ್ಯೇಕವಾದಂಥ ಕೇಸು. 2017ರಲ್ಲಿ RTA ಕಾರ್ಯಕರ್ತ ಗಂಗರಾಜು ಒಂದು ದೂರನ್ನು ಕೊಟ್ಟಿರ್ತಾರೆ. ಅಂದರೆ ಮೂಡಾದ ಒಂದಿಷ್ಟು ಜಮೀನನ್ನು ಪ್ರಭಾವಿ ಅಧಿಕಾರಿಗಳಿಗೆ ನೀಡಿದ್ರು ಅನ್ನುವಂತಹ ದೂರು. ಆ ದೂರಿಗೆ ಸಂಬಂಧಪಟ್ಟಂತೆ 2022ರಲ್ಲಿ ಮೈಸೂರು ಲೋಕಾಯುಕ್ತದವರು ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು FIR ಕೂಡ ದಾಖಲು ಮಾಡಿಕೊಂಡಿರ್ತಾರೆ. ಅದರ ವಿಚಾರಣೆ ಮುಂದುವರೆದ ಭಾಗವಾಗಿ ಇವತ್ತು 2017ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರ್ಯಾವ ಅಧಿಕಾರಿಗಳು ಕೆಲಸ ಮಾಡಿದ್ರು, ಒಟ್ಟು 17 ಅಧಿಕಾರಿಗಳಿಗೆ ಈಗ ಲೋಕಾಯುಕ್ತ ಪೊಲೀಸರು ಈ ದೂರಿನ ಹಿನ್ನೆಲೆಯಲ್ಲಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಅಲ್ಲಿಗೆ ಆ ದೂರಿನಲ್ಲಿ ಅವರು ಹೇಳ್ತಾ ಇರುವಂಥದ್ದು ಪ್ರಭಾವಿಗೆ ಅಧಿಕಾರಿಗಳಿಗೆ ನಿವೇಶನವನ್ನೇ ಕೊಡುವಂತಿಲ್ಲ, ಹಾಗಾಗಿ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದು ಒಂದು ರೀತಿಯಾಗಿ ಮೂಡಾದ ಭ್ರಷ್ಟಾಚಾರದ ಮತ್ತೊಂದು ಸ್ವರೂಪದ ಹಗರಣ. ಆದರೆ ಇದಕ್ಕೂ 50-50ಗೂ ಸಂಬಂಧ ಇಲ್ಲ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅರವಿಂದ್, ಈಗ ಇವತ್ತು ಆಯುಕ್ತರಾಗಿರುವಂತಹ ರಘುನಂದನ್ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇರುವಂಥದ್ದು, CCTV ವಿಚಾರವಾಗಿ ನಾನು ವಿವರಣೆಯನ್ನು ಕೇಳಿದ್ದೇನೆ ಅಂತ. ಆದರೆ ರಘುನಂದನ್ ನೇಮಕವಾಗಿ ಈಗ 1 ತಿಂಗಳಾಗಿದೆ. ಅವರಿನ್ನೂ ಕೂಡ ಆ ಒಂದು ನಿವಾಸಕ್ಕೆ ಹೋಗಿಲ್ಲ. ಅದು ಸರ್ಕಾರದ ಮೂಡಾ ಆಯುಕ್ತರಿಗೆ ಸರ್ಕಾರ ಕೊಟ್ಟಿರುವಂಥ ಅಧಿಕೃತವಾದಂಥ ನಿವಾಸ. ಅದು ರಿನೋವೇಷನ್ ಕೂಡ ನಡೀತಾ ಇದೆ. ಹಾಗಾಗಿ ಅವರು ಅಲ್ಲಿ ಉಳಿದಿಲ್ಲ. ಆದರೆ ಇವತ್ತು ಮಾಧ್ಯಮಗಳಲ್ಲಿ CCTV ಇಲ್ಲದಂಥ ವಿಚಾರದಲ್ಲಿ ಸುದ್ದಿ ಬಂದಂಥ ಸಂದರ್ಭದ ಹಿನ್ನೆಲೆಯಲ್ಲಿ ಅವರು ಸ್ಪಷ್ಟೀಕರಣವನ್ನು ಕೊಡ್ತಾ ಇರುವಂಥದ್ದು, ನನಗೆ CCTV ವಿಚಾರ ಗೊತ್ತಿಲ್ಲ, ಹಾಗಾಗಿ 2 ದಿನಗಳ ಒಳಗಡೆಗೆ ಇದಕ್ಕೆ ಸಂಬಂಧಪಟ್ಟಂಥ ವಿವರವನ್ನು ಕೊಡಿ ಅಂತ ನಾನು ಕೇಳಿದ್ದೇನೆ ಅನ್ನುವಂಥದ್ದು.
ಒಂದಂತೂ ಸ್ಪಷ್ಟ, ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಅಲ್ಲಿ ಒಟ್ಟು 8 CCTVಗಳಿದ್ವು, ಒಂದು DVR ಕೂಡ ಇತ್ತು. ಆದರೆ ಈಗ ಅಲ್ಲಿ CCTV ಕೂಡ ಇಲ್ಲ, DVR ಕೂಡ ಇಲ್ಲ. ಹಾಗಾಗಿ ಅದನ್ನು ತೆಗೆದುಕೊಂಡು ಹೋದವರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಈಗ 50-50 ಅನುಪಾತದ ಹಗರಣ ಬಹಳ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಹೀಗಾಗಿನೇ ಆಯುಕ್ತರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡು 2 ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೊಡ್ತೇನೆ ಎನ್ನುವಂಥದ್ದನ್ನು ಈಗ ಸ್ಪಷ್ಟಪಡಿಸಿದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮೂಡಾದಲ್ಲಿ ಈ ಮುಖ್ಯಮಂತ್ರಿಗಳ ವಿಚಾರವಾಗಿ ಏನು ಹಗರಣ ಕೇಳಿ ಬಂದಿತ್ತಲ್ಲ, ಅದಕ್ಕೂ ಲೋಕಾಯುಕ್ತರು ಕೊಟ್ಟಿರ್ತಕ್ಕಂಥ ನೋಟಿಸ್ಗೂ ಸಂಬಂಧ ಇಲ್ಲ. ಇದು ಹಿನಕಲ್, ಬಟ್ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆ. ಅಂದರೆ ಮೂಡ ಅಧಿಕಾರಿಗಳು ಹೆಜ್ಜೆ ಹೆಜ್ಜೆಗೂ ಅಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಮತ್ತೊಂದು, ಅದು CCTV ವಿಚಾರವಾಗಿ ಅಲ್ಲಿ ಅವರು ವಾಸ ಇಲ್ಲ ರಘುನಂದನ್ ಅವರು, ಹಾಗಾಗಿ ಮಾಹಿತಿ ತರಿಸ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ.